ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಅದು ಮಾರುತಿ ಓಮಿನಿ ಅಲ್ವಾ? ಹಾಂ, ಮಾರುತಿ ಓಮಿನಿ. ಯಾವ್ದು ಮಾಡಲಿ ಸರ್ ಅದು ಓಮಿನಿ? 2015 ರೀ. 2015. ಹಾಂ ರೀ. ಓನರ್ ಎಷ್ಟಾಗಿದೆ ಸರ್? ಓನರ್ ಈಗ ಇದಾಗಿದೆ ಸರ್, ನೆಕ್ಸ್ಟ್ ತೊಗೊಳೋರು 6 ರೀ. 5 ಆಗಿದ್ದಾರೆ, ತೊಗೊಂಡ್ರೆ 6. ಹಾಂ ರೀ. ಓಕೆ, ಎಷ್ಟು ಓಡಿದೆ ಗಾಡಿ? ಓಡಿ 55 ಸರ್, 55 ಚಿಲ್ಲರ. 55,000 ಚಿಲ್ಲರ. ಹಾಂ ರೀ. ಓಕೆ, ಗಾಡಿ ಎಲ್ ಪಿ ಜಿ ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲ್? ಏನು ಪ್ಯೂರ್ ಪೆಟ್ರೋಲ್ ರೀ. ಓನ್ಲಿ ಪೆಟ್ರೋಲ್ ಮಾತ್ರ? ಹಾಂ, ಪ್ಯೂರ್ ಪೆಟ್ರೋಲ್ ರೀ. ಓಕೆ, ಎಷ್ಟು ಸೀಟ್ರ್ ಗಾಡಿದು? 8 ಸೀಟ್ರ್ ರೀ. 8 ಸೀಟರ್. ಹಾಂ ರೀ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ಈಗ ಒಂದು 2 ತಿಂಗಳು ಐತ್ರಿ. ಚಲೋ ಆಗಿ ಇನ್ನೂ 10 ತಿಂಗಳು ಐತ್ರಿ. 2 ತಿಂಗಳು ಐತ್ರಿ ಮಾಡಿಸಿ. ಓಕೆ, ಗಾಡಿ ಕಲರ್ ಯಾವುದು? ಕಲರ್ ಸಿಲ್ವರ್ ರೀ. ಸಿಲ್ವರ್ ಕಲರು. ಹಾಂ. ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ 70% ಐತ್ರಿ. 4? ಹಾಂ, 4 ರೀ. ಸ್ಟೆಪ್ನಿ ಸ್ವಲ್ಪ ಇದು ಐತ್ರಿ. ಇದು 4 ಟೈರ್ 70% ಐತಿ. ಓಕೆ, ಗಾಡೀಲಿ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕ್ಯಾರಿಯರ್ ಮತ್ತು ಮ್ಯಾಗ ಇದು ಮುಂದಿನ ಬಂಪರ್ ಎಕ್ಸ್ಟ್ರಾ ಹಾಕ್ಸಿದ್ದೆ. ಓಕೆ, ಒಳಗಡೆ ಸೀಟ್ ಎಲ್ಲ ಚೆನ್ನಾಗಿದಾವ? ಹಾಂ, ಸೀಟ್ ಎಲ್ಲ ಚೆನ್ನಾಗಿದೆ. ಕರೆಂಟ್ ಇಲ್ಲ ಅಣ್ಣ. ಇಂಜಿನ್ ಹೆಂಗಿದೆ ಕಂಡೀಷನ್ನು? ಇಂಜಿನ್ ಕಂಡೀಷನ್ ಐತೆ ರೀ. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಭಾಳ ಅಂದ್ರೆ ಮೈನರ್ ಅಷ್ಟೇ ರೀ, ಮತ್ತೆ ಇದ್ದಿದ್ದು ಹೇಳ್ಬೇಕಂದ್ರೆ ಮೈನರ್ ಸ್ವಲ್ಪ ಅಷ್ಟೇ ಐತ್ರಿ. ಓಕೆ, ಬಾಡಿಲಿ ಏನಾದ್ರು ಟಿಂಕರಿಂಗ್ ಕೆಲಸ? ಏನಿಲ್ಲ ರೀ. ಏನಿಲ್ಲ, ಶೋರೂಮ್ ಪೇಂಟ್ ರೀ. ಓಕೆ, ಹಂಗಂತ ತಗೊಳ್ಳೋರಿಗೆ ಗಾಡಿದು ಖರ್ಚೇನಿಲ್ವಾ? ಏನಿಲ್ಲ ರೀ. ಭಾಳ ಅಂದ್ರೆ ಬರ್ಬೋದು ಒಂದು 3-4 ಸಾವಿರ ಇದ್ದಿದ್ದು ಹೇಳ್ಬೇಕಂದ್ರೆ 3-4 ಸಾವಿರ ಬರ್ಬೋದು ಅಷ್ಟೇ. ಹಾಂ, ನಾ ಗಾಡಿ ರಿಪ್ಲೇಸ್ ಮಾಡಿ ಬೇರೆ ಗಾಡಿ ತೊಗೊಂತೇನೆ ರೀ. ಅದ್ರ ಸಂಬಂಧ ನಾನು ಕಾರ್ ತೊಗೊಳ್ಳೋ ಸಂಬಂಧ ಅದನ್ನು ಸೇಲ್ ಮಾಡಂತೀರಿ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಏನಿಲ್ಲ. ಓಕೆ, ರೆಕಾರ್ಡ್ಸ್ ಎಲ್ಲ ಇದಾವೆ ಒರಿಜಿನಲ್ಲು? ಎಲ್ಲ ಒರಿಜಿನಲ್ ಇದೆ. ಆರ್ ಸಿ ಕಾರ್ಡು, ಇನ್ಸೂರೆನ್ಸ್, ಎಫ್ ಸಿ ಎಲ್ಲ. ಓಕೆ, ಈಗ ಎಲ್ಲಿದೆ ಸರ್ ಗಾಡಿದು? ಇದು ಕುಂದೂರು ತಾಲೂಕು ರೀ, ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ? ಹಾಂ. ಕುಂದಗೋಳ ತಾಲೂಕು? ಹಾಂ, ಹುಬ್ಳಿ ಲೋಕಲ್ ಕಮಡಳ್ಳಿ ಅಂತಂದ. ಅಲ್ಲಿಂದ ಲೋಕಲ್ಲಾ? ಹಾಂ ರೀ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? 2 ಲ್ಯಾಕ್ ಇದೆ ಸರ್. ಹೆಚ್ಚಿಗೆ ನೆಗೋಷಿಯಬಲ್ ಆಕೈತೆ ರೀ. 2 ಲಕ್ಷ ಹೇಳ್ತಿದ್ರಾ? ನೆಗೋಷಿಯಬಲ್ ಆಕೈತೆ. ಓಕೆ, ಇನ್ನೂ ಕಮ್ಮಿ ಆಗುತ್ತೆ? ಹಾಂ, ಆಕೈತೆ. ಓಕೆ, ಮತ್ತೆ ಬಂದರೆ ಗಾಡಿ ನೋಡ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಏನು ಅಂದಾಜು ಅಂದರೆ ಎಲ್ಲಿ ಮಟ್ಟ ಆಗ್ಬೋದು? ಒಂದು 90 ರೀ, 90, 85 ಲಾಸ್ಟ್. 2.85 ಲಾಸ್ಟ್ ಮಾಡ್ತೀರಾ? ಹಾಂ. 1.85? ಹಾಂ ರೀ. ಓಕೆ, 36. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದನ್ನ ಹಾಕಿರಿ. ಸರಿ, ಇದು ನನ್ನ ನಂಬರ್, ಇದನ್ನ ಹಾಕಿ. ಓಕೆ ಸರ್.